ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮುಸ್ತಾಕ್ ಮಾತಾಡ್ತಾ ಇದ್ದೀನಿ. ಕನ್ನಡ ತಂತ್ರಾಂಶದ ಹೊಸ ಟ್ಯುಟೋರಿಯಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಟ್ಯುಟೋರಿಯಲ್ ಅಲ್ಲಿ ನಾನು ಕ್ರಿಕೆಟ್ ಕಾಮೆಂಟ್ರಿ, ಅದು ರೇಡಿಯೋ ಕ್ರಿಕೆಟ್ ಕಾಮೆಂಟ್ರಿ ಯಾವ ರೀತಿ ನೀವು ಮೊಬೈಲ್ ಅಲ್ಲಿ ಕೇಳಬಹುದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೂ ಯಾವ್ಯಾವ ಸ್ಟೇಷನ್ಸ್ ಪ್ಲೇ ಮಾಡಿದ್ರೆ ಯಾವ್ಯಾವ ದೇಶದ ಕ್ರಿಕೆಟ್ ಕಾಮೆಂಟ್ರಿ ನೀವು ಕೇಳಬಹುದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಪ್ಲೇ ಸ್ಟೋರಿಗೆ ಹೋಗಿ ಸಿಂಪಲ್ ರೇಡಿಯೋ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅದು SIMPLE ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸಿಗತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳುವಂತದ್ದಾಗ್ಲಿ ಇನ್ನೇನು ಇರಲ್ಲ. ಜಸ್ಟ್ ನೀವು ರೇಡಿಯೋನ ಸರ್ಚ್ ಮಾಡ್ಬಿಟ್ಟು ಪ್ಲೇ ಮಾಡಬಹುದು. ಆಲ್ರೆಡಿ ನಾನು ಈ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿದೀನಿ. ಇದು ಹೇಗೆ ವರ್ಕ್ ಆಗತ್ತೆ, ನಾವು ಯಾವ್ಯಾವ ಸ್ಟೇಷನ್ಸ್ ನ ಕೇಳಬಹುದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಿಂಪಲ್ ರೇಡಿಯೋ ಓಪನ್ ಆಯ್ತು. ಫಸ್ಟ್ ಒಂದು ಆಪ್ಷನ್ ಬರುತ್ತೆ ಫೇವರೇಟ್ಸ್ ಅಂತ. ಫೇವರೇಟ್ಸ್ ಅಂತಂದ್ರೆ ನಿಮ್ಗೆ ಯಾವ ಸ್ಟೇಷನ್ ಬೇಕೋ ಅದನ್ನ ನೀವು ಫೇವರೇಟ್ಸ್ ಗೆ ಆಡ್ ಮಾಡ್ಕೊಂಡ್ರೆ ಪದೇ ಪದೇ ನೀವು ಸರ್ಚ್ ಮಾಡುವಂತ ಒಂದು ಪರಿಸ್ಥಿತಿ ಬರೋದಿಲ್ಲ. ಹಾಗಾಗಿ ನನಗೆ ಯಾವ ರೇಡಿಯೋ ಸ್ಟೇಷನ್ಸ್ ಬೇಕೋ ಅದನ್ನ ನಾನು ಫೇವರೇಟ್ಸ್ ಗೆ ಆಡ್ ಮಾಡ್ಕೊಂಡಿದೀನಿ. ನೋಡೋಣ ಯಾವ ಸ್ಟೇಷನ್ಸ್ ತೋರಿಸುತ್ತೆ ಅಂತ. ಫಸ್ಟ್ ಫೇವರೇಟ್ಸ್ ಆದ್ಮೇಲೆ ಆಡ್ URL ಅಂತ ಬರುತ್ತೆ. ಅಲ್ಲಿ ಕೆಳಗಡೆ ಫೇವರೇಟ್ ಸ್ಟೇಷನ್ ತೋರಿಸುತ್ತೆ. ಗೋಲ್ಡ್ ರೇಡಿಯೋ ನ್ಯೂಜಿಲೆಂಡ್ ಅಂತ. ಇದರಲ್ಲಿ ಒಂದ್ಸಲನೋ ಎರಡು ಸಲ ನಾನು ಕಾಮೆಂಟ್ರಿ ಕೇಳಿದೀನಿ. ಜಾಸ್ತಿ ಬರಲ್ಲ ಇದರಲ್ಲಿ, ಬಟ್ ಇರ್ಲಿ ಯಾವ್ದಕ್ಕೂ ಅಂತ ಸುಮ್ನೆ ಫೇವರೇಟ್ಸ್ ಗೆ ಆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪ್ರತಿ ಸಲ ರೇಡಿಯೋ ನೇಮ್ ಹೇಳ್ಬಿಟ್ಟು ರೇಡಿಯೋ ಆಪ್ಷನ್ಸ್ ಅಂತ ಬರುತ್ತೆ. ಅದರೊಳಗೆ ಏನೇನಿದೆ ಅಂತ ನೋಡೋಣ. ಫಸ್ಟ್ ಯಾವ ಸ್ಟೇಷನ್ಸ್ ನಾನು ಹಾಕೊಂಡಿದ್ದೀನಿ ಅಂತ ಹೇಳ್ತೀನಿ. ರೇಡಿಯೋ 2000 XTRA ಇದೊಂದು ರೇಡಿಯೋ ಸ್ಟೇಷನ್ ಆಗಿರುತ್ತೆ. ಇದು ಹೇಗಪ್ಪ ಅಂತಂದ್ರೆ ಸೌತ್ ಆಫ್ರಿಕಾದಲ್ಲಿ ನಡೆಯುವಂತ ಯಾವುದೇ ಮ್ಯಾಚಸ್ ಆಗಿರ್ಬೋದು, ಈ ಮ್ಯಾಚಸ್ ನ ನೀವು ಲೈವ್ ಆಗಿ ಸ್ಟೇಡಿಯಂ ಮೂಲಕನೇ ನೀವು ಕಾಮೆಂಟ್ರಿ ಕೇಳಬಹುದು. ಬಾಲ್ ಬೈ ಬಾಲ್ ಸೌತ್ ಆಫ್ರಿಕಾ ಇಂಡಿಯಾ, ಸೌತ್ ಆಫ್ರಿಕಾದಲ್ಲಿ ನಡೆಯುವಂತ ಮ್ಯಾಚ್ ಆಗಿರ್ಬೋದು, ಅಥವಾ ಸೌತ್ ಆಫ್ರಿಕಾ ಇಂಗ್ಲೆಂಡ್, ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ, ಈ ತರ ಹಲವಾರು ಮ್ಯಾಚ್ ಗಳನ್ನ ನೀವು ಬಾಲ್ ಬೈ ಬಾಲ್ ಇದರಲ್ಲಿ ಕೇಳಬಹುದು. ಇದನ್ನ ನಾನು ಆಡ್ ಮಾಡ್ಕೊಂಡಿದ್ದೀನಿ. ಇದು ಬಿಟ್ರೆ ಆಲ್ ಇಂಡಿಯಾ ರೇಡಿಯೋ ಏರ್ ಬಿಜಾಪುರ್, ಇದರಲ್ಲೂ ಕೂಡ ಒಂದ್ ವೇಳೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕಾಮೆಂಟ್ರಿ ಇದ್ರೆ ಇದರಲ್ಲೂ ಕೂಡ ಬರ್ತಾ ಇರುತ್ತೆ. ಇದನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಸೊ AR ರಾಜ್ಕೋಟ್ ಕೂಡ ಆಡ್ ಮಾಡಿದ್ದೀನಿ. ಸ್ಪೋರ್ಟ್ ನೇಷನ್ ನ್ಯೂಜಿಲೆಂಡ್ ಅಂತ ಇದೆ. ಇದರಲ್ಲೂ ಕೂಡ ಒಂದೊಂದ್ಸಲ ಕಾಮೆಂಟ್ರಿ ಸಿಗತ್ತೆ ನಿಮಗೆ, ಕ್ರಿಕೆಟ್ ಕಾಮೆಂಟ್ರಿ. ಅದು ಬಿಟ್ಟು ಬೇರೆ ಬೇರೆ ಸ್ಪೋರ್ಟ್ಸ್ ಕಾಮೆಂಟ್ರಿ ಕೂಡ ಇದರಲ್ಲಿ ಸಿಗತ್ತೆ. ಇದನ್ನು ಕೂಡ ನಾನು ಆಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಆಡ್ ಮಾಡಿದೀನಿ. ಇದು ಬಿಟ್ಟು ಇನ್ನೊಂದಿಷ್ಟು ರೇಡಿಯೋ ಸ್ಟೇಷನ್ಸ್ ನಾನು ಆಡ್ ಮಾಡಬೇಕು. ಯಾವ್ಯಾವ್ದು ಆಡ್ ಮಾಡಬಹುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸೌತ್ ಆಫ್ರಿಕಾದಲ್ಲಿ ರೇಡಿಯೋ 2000 XTRA ಅದು ವೆಬ್ ಸ್ಟೇಷನ್. ಅದನ್ನ ನೀವು ವೆಬ್ಸೈಟ್ ಅಲ್ಲೂ ಕೂಡ ಕೇಳಬಹುದು. ಮತ್ತೆ ಇದರಲ್ಲಿ ಸ್ಪೋರ್ಟ್ ನೇಷನ್ ಇದೆಯಲ್ಲ, ಅದು ಕೂಡ ಅಷ್ಟೇ. ಇದು ಕೂಡ ವೆಬ್ ಸ್ಟೇಷನ್. ಇದನ್ನು ಕೂಡ ನೀವು ವೆಬ್ಸೈಟ್ ಅಲ್ಲೂ ನೋಡಬಹುದು. ಸರ್ಚ್ ಮಾಡ್ಕೊಂಡು ಅಲ್ಲೇ ಪ್ಲೇ ಮಾಡ್ಕೋಬಹುದು. ಇದು ಬಿಟ್ರೆ ಕೆಲವೊಂದು ಸ್ಟೇಷನ್ಸ್ ಗಳಿದಾವೆ, ಅದು ಇಲ್ಲಿ ಅವೈಲಬಲ್ ಇಲ್ಲ. ಬಟ್ ನಿಮ್ಗೆ ಸರ್ಚ್ ಮಾಡಿದ್ರೆ ನೀವು ವೆಬ್ಸೈಟ್ ಇಂದ ಡೈರೆಕ್ಟ್ ಆಗಿ ಪ್ಲೇ ಮಾಡಬಹುದು. ಕ್ರೋಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಬ್ರೌಸರ್ ಇಂದ ಅಲ್ಲಿಂದ ಪ್ಲೇ ಮಾಡಬಹುದು. ಆ ಲಿಂಕ್ ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ನಿಮಗೆ ಬೇಕಾದಾಗ ನೀವು ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಆಮೇಲೆ ಬುಕ್ ಮಾರ್ಕಿಗೆ ನೀವು ಆಡ್ ಮಾಡ್ಕೋಬಹುದು. ಒಂದು ಸ್ಟೇಷನ್ ಯಾವ್ದಪ್ಪ ಅಂದ್ರೆ SENZ. ಇದು ನ್ಯೂಜಿಲೆಂಡ್ ರೇಡಿಯೋ ಸ್ಟೇಷನ್. ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ನ್ಯೂಸ್ ಅಂತ ಅವರು ಶಾರ್ಟ್ ಆಗಿ SEN ಅಂತ ಮಾಡ್ಕೊಂಡಿದ್ದಾರೆ. SEN ಅವ್ರದ್ದು ಆಸ್ಟ್ರೇಲಿಯನ್ ರೇಡಿಯೋ ಸ್ಟೇಷನ್ ಇದೆ, ನ್ಯೂಜಿಲೆಂಡ್ ರೇಡಿಯೋ ಸ್ಟೇಷನ್ ಇದೆ. ನ್ಯೂಜಿಲೆಂಡ್ ರೇಡಿಯೋ ಸ್ಟೇಷನ್ ಗೆ ಅವರು SENZ ಅಂತ ಹೇಳ್ತಾರೆ. ಇದು ಕೂಡ ವೆಬ್ ಸ್ಟೇಷನ್ ಆಗಿರುತ್ತೆ. ಇದನ್ನ ನೀವು ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ಸಿಗತ್ತೆ. ಅಥವಾ ಅವ್ರದೇ ಒಂದು ಅಪ್ಲಿಕೇಶನ್ ಇದೆ, ಸೆನ್ ಅಂತಾನೆ ಒಂದು ಅಪ್ಲಿಕೇಶನ್ ಇದೆ ಪ್ಲೇ ಸ್ಟೋರ್ ಅಲ್ಲಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಕೂಡ ನೀವು ಸೆನ್ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಸೆನ್ SENZ ಈ ಚಾನಲ್ಸ್ ಎಲ್ಲ ಪ್ಲೇ ಮಾಡಬಹುದು. ಅವ್ರದ್ದು ಸುಮಾರು ಚಾನಲ್ಸ್ ಇದೆ, ಸೆನ್ ಟ್ರ್ಯಾಕ್ ಅದು ಇದು ಅಂತ, ಅವೆಲ್ಲ ಮ್ಯೂಸಿಕ್ ಈಗೆಲ್ಲ ಇದೆ. ಬಟ್ ಸ್ಪೋರ್ಟ್ಸ್ ಗೆ ನಿಮಗೆ ಬೇಕು ಅಂದ್ರೆ ನೀವು ಈ ತರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲೇ ಮಾಡಬಹುದು. ಅಥವಾ ಇದರಲ್ಲೂ ಕೂಡ ಪ್ಲೇ ಮಾಡ್ಕೊಂಡು ನೀವು ಹೋಗ್ಬೋದು. ಅವರ ಒಂದು ಅಪ್ಲಿಕೇಶನ್ ಇರುತ್ತಲ್ಲ, ಅಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಸರ್ಚ್ ಮಾಡಿದ್ರೆ ಬೇರೆ ಬೇರೆ ಸ್ಟೇಷನ್ಸ್ ಎಲ್ಲ ಸಜೆಸ್ಟ್ ಮಾಡುತ್ತೆ, ಬಟ್ ಆ ಸ್ಟೇಷನ್ಸ್ ಒಂದು ಸಿಗದೇ ಇಲ್ಲ. ಸೊ ಇದೊಂದು ಸ್ಟೇಷನ್ ಆಯ್ತು. ಇದು ಬಿಟ್ರೆ ಇನ್ನು ಆಸ್ಟ್ರೇಲಿಯಾಕ್ಕೆ ಹೋಗೋದಾದ್ರೆ ಆಸ್ಟ್ರೇಲಿಯಾದಲ್ಲೂ ಕೂಡ ನಿಮಗೆ 2 ಸ್ಟೇಷನ್ ಇದೆ. ಮಾಮೂಲಿ ಮೊದಲು ಹೇಳಿದ ಹಾಗೆ ಸೆನ್ SEN ಅದೊಂದು. ಅದು ಬಿಟ್ಟು ABC ಸ್ಪೋರ್ಟ್ ಅಂತ ಇದೆ. ಅದನ್ನ ಆಡ್ ಮಾಡೋಣ. ಅದು ಕೂಡ ಮಾಡಿಲ್ಲ. ABC ಸ್ಪೋರ್ಟ್ ಅದು ಕೂಡ ನಿಮಗೆ ಆಸ್ಟ್ರೇಲಿಯಾದಲ್ಲಿ ನಡೆಯುವಂತ ಮ್ಯಾಚಸ್ ಎಲ್ಲ ನೀವು ಕೇಳಬಹುದು. ಮತ್ತೆ ವರ್ಲ್ಡ್ ಕಪ್ ಮ್ಯಾಚಸ್ ಕೂಡ ಬರುತ್ತೆ ಅದರಲ್ಲಿ. ಅದು ಬಿಟ್ಟು
ಕೆಲವೊಂದು ಮ್ಯಾಚಸ್ ಇಂಡಿಯಾದಲ್ಲಿ ಆಗಿರ್ಬೋದು ಅಥವಾ ಇನ್ನೆಲ್ಲೇ ಆಗಿರ್ಬೋದು, ಆಸ್ಟ್ರೇಲಿಯಾ ಎಲ್ಲೇ ಆಡಿದ್ರು ಅವರು ಆದಷ್ಟು ಕವರೇಜ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಲೈವ್ ಸ್ಟೇಡಿಯಂ ಇಂದಾನೆ ಅವರು ಕಾಮೆಂಟ್ರಿ ಬಾಲ್ ಬೈ ಬಾಲ್ ಕೊಡ್ತಾರೆ. ಇದಿಷ್ಟು ಆಸ್ಟ್ರೇಲಿಯನ್ ಸ್ಟೇಷನ್ಸ್ ಆಗಿರುತ್ತೆ. ಇದು ಬಿಟ್ರೆ ಇನ್ನು ಇಂಗ್ಲೆಂಡ್ ಅವ್ರದ್ದು 2 ಸ್ಟೇಷನ್ ಇದೆ. ಅವರು ಎಲ್ಲಾ ಮ್ಯಾಚಸ್ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಬಟ್ 2 ಸ್ಟೇಷನ್ ಅಲ್ಲಿ ಎಲ್ಲಾ ಮ್ಯಾಚಸ್ ಸಿಗಲ್ಲ. ಹೇಗಾಗತ್ತಪ್ಪ ಅಂದ್ರೆ ಅವ್ರದ್ದು BBC 5 ಸ್ಪೋರ್ಟ್ಸ್ ಎಕ್ಸ್ಟ್ರಾ ಅಂತ ಒಂದಿದೆ. BBC 5 ಸ್ಪೋರ್ಟ್ಸ್ ಎಕ್ಸ್ಟ್ರಾ ಹಾಗೆ ಟಾಕ್ ಸ್ಪೋರ್ಟ್ 2 ಈ 2 ಸ್ಟೇಷನ್ಸ್ ಇದೆ. BBC ರೇಡಿಯೋ 5 ಸ್ಪೋರ್ಟ್ಸ್ ಎಕ್ಸ್ಟ್ರಾ ಇದೇನಿದೆಯಲ್ಲ, ಇದು ಬರೀ UK ಮೆಂಬರ್ಸಿಗೆ ಮಾತ್ರ. ಅಂದ್ರೆ UK ಅಲ್ಲಿ ಯಾರು ಇರ್ತಾರೋ, ಇಂಗ್ಲೆಂಡ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಇದು ಆಕ್ಸೆಸ್ ಇರುತ್ತೆ. ನಮಗೆ ಇದು ಆಕ್ಸೆಸ್ ಇಲ್ಲ. ಹಾಗಾಗಿ ಇದರಲ್ಲಿ ನಾವು ಸರ್ಚ್ ಮಾಡಿದ್ರು ಕೂಡ ಸಿಂಪಲ್ ರೇಡಿಯೋದಲ್ಲಿ ದಿಸ್ ಸ್ಟೇಷನ್ ಇಸ್ ಕರೆಂಟ್ಲಿ ನಾಟ್ ಅವೈಲಬಲ್ ಔಟ್ಸೈಡ್ UK ಅಂತ ಬರುತ್ತೆ. ಇದನ್ನ ನೀವು ಆಕ್ಸೆಸ್ ಮಾಡಬೇಕು ಅಂತಂದ್ರೆ VPN ಎಲ್ಲ ಹಾಕೊಂಡು ಆಕ್ಸೆಸ್ ಮಾಡಬೇಕಾಗತ್ತೆ. ಅದು ಬಿಟ್ರೆ ಟಾಕ್ ಸ್ಪೋರ್ಟ್ 2 ಅದು ನಿಮಗೆ ಆಕ್ಸೆಸ್ ಇದೆ, ಅದನ್ನ ನೀವು ಆಕ್ಸೆಸ್ ಮಾಡಬಹುದು. ಟಾಕ್ ಸ್ಪೋರ್ಟ್ 2 ಇದು ಹೇಗಪ್ಪ ಅಂತಂದ್ರೆ ಅವೇ ಮ್ಯಾಚಸ್, ಇಂಗ್ಲೆಂಡ್ ಯಾವುದೇ ಮ್ಯಾಚ್ ಬೇರೆ ಬೇರೆ ಕಂಟ್ರಿಯಲ್ಲಿ ಹೋಗಿ ಆಡುವಂತ ಮ್ಯಾಚಸ್ ಗಳು ಏನಿರುತ್ತೆ ಅದನ್ನ ನೀವು ಇದರಲ್ಲಿ ಮ್ಯಾಕ್ಸಿಮಮ್ ಕೇಳಬಹುದು. ಆದ್ರೂ ಸ್ಟಿಲ್ ಕೆಲವೊಂದು ಮ್ಯಾಚಸ್ ಗಳು BBC ಅವರೇ ರೈಟ್ಸ್ ತಗೋತಾರೆ. ಬಟ್ ಇಂಡಿಯಾ ಇಂಗ್ಲೆಂಡ್ ನಾನು ಇದುವರೆಗೂ ನೋಡಿದ್ದೀನಲ್ಲ, ಇಂಡಿಯಾ ಇಂಗ್ಲೆಂಡ್ ಯಾವಾಗಲೇ ಇಂಡಿಯಾದಲ್ಲೇ ಮ್ಯಾಚ್ ನೋಡಿದ್ರು ಅದು ಟಾಕ್ ಸ್ಪೋರ್ಟ್ ಅಲ್ಲಿ ಬರುತ್ತೆ. ಇದನ್ನ ನೀವು ಕೇಳಬಹುದು. ಹಾಗೇನೆ ಶ್ರೀಲಂಕಾ ಇಂಗ್ಲೆಂಡ್ ಆಗಿರ್ಬೋದು, ಇದು ಕೂಡ ಟಾಕ್ ಸ್ಪೋರ್ಟ್ ಅಲ್ಲಿ ಬರುತ್ತೆ. ಶ್ರೀಲಂಕಾದಲ್ಲಿ ನಡೆದ್ರು ಕೂಡ ಅಷ್ಟೇ. ಬಟ್ ಇಂಗ್ಲೆಂಡ್ ಅಲ್ಲಿ ನಡೆಯುವಂತ ಎಲ್ಲಾ ಮ್ಯಾಚಸ್ ಗಳು ಆಲ್ಮೋಸ್ಟ್ BBC ಅವರೇ ಕವರೇಜ್ ಮಾಡಿದ್ದಾರೆ. ಸೊ ಇದು ಇವರು ಕೂಡ ಅಷ್ಟೇ ಸ್ಟೇಡಿಯಂ ಇಂದ ಈ 2 ಸ್ಟೇಷನ್ಸ್ ಸ್ಟೇಡಿಯಂ ಇಂದ ಹೋಗಿ ನಿಮಗೆ ಅವರು ಕವರೇಜ್ ಕೊಡ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಇದೆ. BBC ಅಲ್ಲಿ ಏನಾಗತ್ತಂದ್ರೆ, ಈಗ ಇಂಡಿಯಾ ಇಂಗ್ಲೆಂಡ್ ಅಲ್ಲಿ ಹೋಗಿ ಮ್ಯಾಚ್ ಆಡ್ತಾ ಇತ್ತು ಅಂದ್ರೆ ನಾವು ಅದನ್ನ ಆಕ್ಸೆಸ್ ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ ಯೂಟ್ಯೂಬ್ ಮೂಲಕ ಮಾಡ್ಬೋದು. ಅದು ಡೈರೆಕ್ಟ್ ಆಗಿ ನಿಮ್ಗೆ ಮಾಡಕ್ಕಾಗಲ್ಲ. BBC ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ಅಕೌಂಟ್ ಎಲ್ಲ ಕೇಳತ್ತದೋ, ಅಕೌಂಟ್ ಆಡ್ ಮಾಡದೆ ಹೋದ್ರೂ ನಡೆಯುತ್ತೆ, ಏನ್ ತೊಂದರೆ ಇಲ್ಲ. ನೀವು ಡೌನ್ಲೋಡ್ ಮಾಡ್ಕೊಂಡು BBC ಸ್ಪೋರ್ಟ್ ಅಂತ ಏನೋ ಇದೆ ಅವ್ರದ್ದು, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಲೈವ್ ಮ್ಯಾಚಸ್ ಯಾವ್ದಿರುತ್ತೋ ಅದು ತೋರಿಸ್ತಾ ಇರುತ್ತೆ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಂಗ್ಲೆಂಡ್ ಟೇಕ್ ಆನ್ ಇಂಡಿಯಾ ಲೈವ್ ರೇಡಿಯೋ ಅಂಡ್ ಟೆಕ್ಸ್ಟ್ ಕಾಮೆಂಟ್ರಿ ಅಂತ ಏನೋ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವೈಪ್ ಮಾಡ್ತಾ ಹೋಗ್ಬೇಕು. ಅಲ್ಲಿ ಸ್ವೈಪ್ ಮಾಡ್ತಾ ಹೋದ್ರೆ ನಿಮಗೆ ಲಿಂಕ್ ಲಿಸನ್ ಓವರ್ಸೀಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೋದು. ಇಂಡಿಯಾ ಮ್ಯಾಚಸ್ ಇದ್ದಾಗ, ಇಂಗ್ಲೆಂಡ್ ಇಂಡಿಯಾ ಜೊತೆಗೆ ಆಡಿದಾಗ ಆಕ್ಸೆಸ್ ಮಾಡ್ಬೋದು. ಅದು ಬಿಟ್ಟು ಈ ಏಷ್ಯನ್ ಕಂಟ್ರೀಸ್ ಇರುತ್ತಲ್ಲ, ಶ್ರೀಲಂಕಾ, ಪಾಕಿಸ್ತಾನ, ಈ ಕಂಟ್ರೀಸ್ಗಳು ಇಂಗ್ಲೆಂಡ್ ಮೇಲೆ ಇಂಗ್ಲೆಂಡ್ ಅಲ್ಲಿ ಆಡುವಾಗ ಈ ಒಂದು ಆಪ್ಷನ್ ನ ಯೂಸ್ ಮಾಡ್ಕೊಂಡು ನೀವು ಆಕ್ಸೆಸ್ ಮಾಡ್ಬೋದು. ಆದ್ರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಇಂಥ ಮ್ಯಾಚಸ್ ಗಳನ್ನ ನೀವು ಆಕ್ಸೆಸ್ ಮಾಡಕ್ ಆಗಲ್ಲ. ಅದು ಹೆಂಗ್ ಬರುತ್ತೆ ಅಂದ್ರೆ, ಯು ಡೋಂಟ್ ಹ್ಯಾವ್ ಪರ್ಮಿಷನ್ ಟು ಆಕ್ಸೆಸ್ ದಿಸ್ ಸ್ಟೇಷನ್ ಅಂತಾನೆ ಏನೋ ಬರುತ್ತೆ ಅದು ಪ್ಲೇ ಮಾಡಕ್ ಹೋದ್ರೆ. ಹಾಗಾಗಿ ಅದು ಕೂಡ ಅವರು ಟೆಸ್ಟ್ ಮ್ಯಾಚ್ ಮಾತ್ರ ಓವರ್ಸೀಸ್ ಅವರಿಗೆ ಲಿಸನ್ ಮಾಡೋದಕ್ಕೆ ಕೊಡ್ತಾರೆ, ಕೇಳೋದಕ್ಕೆ ಕೊಡ್ತಾರೆ. ಇಲ್ಲ ಅಂದ್ರೆ ಬೇರೆ ಬೇರೆ T20 ಮತ್ತೆ ಒನ್ ಡೇ ಎಲ್ಲ ಅದು ನಮಗೆ ಸಿಗಲ್ಲ ಆಕ್ಸೆಸ್. ಇದೊಂದು ವಿಶೇಷತೆ BBC ಅವ್ರದ್ದು ಅಂತ ಹೇಳ್ಬೋದು. ಈಗ ಆಶೀಸ್ ನಡೀತಾ ಇರತ್ತೆ ಇಂಗ್ಲೆಂಡ್ ಅಲ್ಲಿ, ಅದನ್ನ ABC ಸ್ಪೋರ್ಟ್ ಅವ್ರು ಕೊಡ್ತಾರೆ. ಆದ್ರೆ ಅವರು ಒಂದು ಸ್ಟೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಹೇಗೆ BBC ರೇಡಿಯೋ 5 ಸ್ಪೋರ್ಟ್ಸ್ ಎಕ್ಸ್ಟ್ರಾ ಅಂತ ಹೇಗಿದೆಯಲ್ಲ, ಅದೇ ರೀತಿ ಅವ್ರದ್ದು ABC ಸ್ಪೋರ್ಟ್ಸ್ ಎಕ್ಸ್ಟ್ರಾ ಅಂತ ಇದೆ. ಆ ಸ್ಟೇಷನ್ ಬರೀ ಆಸ್ಟ್ರೇಲಿಯನ್ ಯೂಸರ್ಸಿಗೆ ಮಾತ್ರ ಅದು ಆಕ್ಸೆಸ್ ಇದೆ. ಹಾಗಾಗಿ ಅದು ಕೂಡ ನಮಗೆ ಸಿಗೋದು ಸ್ವಲ್ಪ ಕಷ್ಟನೇ. ಒಂದೊಂದ್ಸಲ ಆಕ್ಸೆಸ್ ಇದ್ದಕ್ಕಿದ್ದಂಗೆ ಸಿಗತ್ತೆ, ಒಂದೊಂದ್ಸಲ ಸಿಗಲ್ಲ. ನೀವು ಟ್ರೈ ಮಾಡಿ ನೋಡಿ, ಆಶೀಸ್ ಇದ್ದಾಗ ಟ್ರೈ ಮಾಡಿ ನೋಡಿ, ಅವಾಗ ನಿಮಗೆ ಸಿಗತ್ತೆ. ಇಲ್ಲ ಅಂತಂದ್ರೆ ನಿಮಗೆ VPN ಏನಾದ್ರೂ ನೀವು ಯೂಸ್ ಮಾಡ್ತಿರ್ತೀರಾ ಅಂದ್ರೆ ಆಬ್ವಿಯಸ್ಲಿ ನಿಮಗೆ BBC ಅಲ್ಲಿ ಕೇಳೋದಕ್ಕೆ ಸಿಗತ್ತೆ. ಇದಿಷ್ಟು ಸ್ಟೇಷನ್ಸ್ ನ ಬಗ್ಗೆ ಮಾಹಿತಿ ಆಯ್ತು. ಈಗ ನಾವು ಹೇಗೆ ಸ್ಟೇಷನ್ಸ್ ನ ಆಡ್ ಮಾಡ್ಕೊಳ್ಳೋದು ಫೇವರೇಟ್ಸ್ ಗೆ ಅನ್ನೋದನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಮತ್ತೆ ಈ ರೇಡಿಯೋ ಆಪ್ಷನ್ಸ್ ಅಂತ ಎಲ್ಲ ಬರುತ್ತಲ್ಲ, ಒಂದು ರೇಡಿಯೋ ನೇಮ್ ಹೇಳಿದ ತಕ್ಷಣ ಫೇವರೇಟ್ಸ್ ಆದ್ಮೇಲೆ ಅದರಲ್ಲಿ ಯಾವ್ಯಾವ ಆಪ್ಷನ್ಸ್ ಇದೆ ಅಂತ ನೋಡೋಣ. ರೇಡಿಯೋ 2000 XTRA ವೆಬ್ ಜಾನ್ಸ್ಬರ್ಗ್ ಸೌತ್ ಆಫ್ರಿಕಾ ಅಂತ ಅದ್ರ ಕೆಳಗಡೆ ರೇಡಿಯೋ ಆಪ್ಷನ್ ಅಂತ ಬರುತ್ತೆ. ಪಾಪಪ್ ಇದು ಸ್ಟೇಷನ್ ಇನ್ಫಾರ್ಮೇಶನ್ ಅಂತ ಇದೆ. ಅದಾದ್ಮೇಲೆ ಶೇರ್ ದಿ ಸ್ಟೇಷನ್ ಅಂತಂದ್ರೆ, ನೀವು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಸರ್ಚ್ ಮಾಡ್ತಾ ಇದಾರೆ ರೇಡಿಯೋ 2000 XTRA ಅದು ಅವ್ರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ, ನೀವು ಶೇರ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲೋ ಅಥವಾ ಇನ್ಯಾವ್ದ್ರಲ್ಲಾದ್ರೂ ಶೇರ್ ಮಾಡಿ, ಅವರು ಡೈರೆಕ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಂಪಲ್ ರೇಡಿಯೋ ಇಂದ ಓಪನ್ ಆಗಿ ಪ್ಲೇ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವರು ಫೇವರೇಟ್ಸ್ ಗೆ ಆಡ್ ಮಾಡ್ಕೋಬಹುದು. ರಿಮೂವ್ ಫ್ರಮ್ ಫೇವರೇಟ್ಸ್ ಅಂದ್ರೆ ಈಗ ಇದು ಆಲ್ರೆಡಿ ಫೇವರೇಟ್ ಅಲ್ಲಿ ಇದೆ, ಹಾಗಾಗಿ ರಿಮೂವ್ ಫ್ರಮ್ ಫೇವರೇಟ್ಸ್ ಅಂತ ಹೇಳ್ತಾ ಇದೆ ಇದು. ಓಕೆ, ಇಷ್ಟು ಆಪ್ಷನ್ಸ್ ಇದೆ. ಸ್ಟೇಷನ್ ಇನ್ಫಾರ್ಮೇಶನ್ ಒಳಗೆ ಸುಮ್ಮನೆ ಹೋಗೋಣ, ಬೇರೆದೆಲ್ಲ ನಿಮ್ಗೆ ಗೊತ್ತಾಗಿರುತ್ತೆ. ಸ್ಟೇಷನ್ ಇನ್ಫಾರ್ಮೇಶನ್ ಒಳಗಡೆ ಹೋಗೋಣ. ಶೇರ್ ದಿ ಸ್ಟೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಜಸ್ಟ್ ಇಷ್ಟೇ ಆಗೋದು. ಕಾಪಿ ಇದೆ ಮತ್ತೆ ಮಾಮೂಲಿ ವಾಟ್ಸ್ಆಪ್ ಇದೆಲ್ಲ ಓಪನ್ ಆಗತ್ತೆ. ಬ್ಯಾಕ್ ಹೋಗ್ತೀನಿ.
information. ಸ್ಟೇಷನ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡೋಣ. Simple radio. Radio 2000 XTRA. ಇದು ಸ್ಟೇಷನ್ ನೇಮ್ ಹೇಳ್ತು. Radio logo image. Image. ರೇಡಿಯೋ ಲೋಗೋ ಕೂಡ ಇದೆ, ಅದು ಟಾಕ್ ಬ್ಯಾಕು ರೇಡಿಯೋ ಲೋಗೋ ಇಮೇಜ್ The logo ಅಂತ of here. ಓದ್ತಾ Description ಇದೆ. accuracy. Medium. Web.radio 2000 XTRA. ಇದು ಅಪ್ಲಿಕೇಶನ್, ಇದು ರೇಡಿಯೋ ಸ್ಟೇಷನ್ ಟೈಪು ವೆಬ್ ಅಪ್ಲಿಕೇಶನ್. ಇದು Johannesburg, South Africa. ಜೋಹಾನ್ಸ್ಬರ್ಗ್ ಸೌತ್ ಆಫ್ರಿಕಾ. News sports. ಇದು ನ್ಯೂಸ್ ಮತ್ತೆ ಸ್ಪೋರ್ಟ್ಸ್ ಎರಡು ಕೂಡ ಕವರ್ ಮಾಡುತ್ತೆ ಈ ಒಂದು ಸ್ಟೇಷನ್. Cast. Disconnected. Disabled. ಇದು ಕ್ಯಾಶ್ ಡಿಸ್ಕನೆಕ್ಟೆಡ್ ಇದೇನೋ ಗೊತ್ತಿಲ್ಲ. Remove from favorites. ರಿಮೂವ್ Button. ಫ್ರಮ್ ಫೇವರೇಟ್ಸ್ ಇದೆ. Play. ಪ್ಲೇ ಇದೆ. Sleep timer. Button. ಸ್ಲೀಪ್ ಟೈಮರ್ ಇದೆ. Share. Button. ಶೇರ್ ಇಲ್ಲೂ ಕೂಡ ಸಿಗತ್ತೆ Gold ನಿಮಗೆ radio New Zealand. ಅಷ್ಟೇ. Stopped. ಸೊ ಇಷ್ಟು ಆಪ್ಷನ್ಸ್ ಇದೆ ಇದರಲ್ಲಿ. Back. Stopped. Simple ಈಗ radio. ಯಾವ South ರೀತಿ ನಾವು Africa. ಸರ್ಚ್ ಮಾಡ್ಬೋದು ಮತ್ತೆ ಹೆಂಗೆ ನಾವು ಫೇವ್ರೇಟ್ಸ್ಗೆ ಆಡ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಕ್ವಿಕ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 3 ಕ್ಯಾಟಗರಿ ಇರುತ್ತೆ. ಒಂದು ಸರ್ಚ್, ಫೇವ್ರೇಟ್ಸ್ ಮತ್ತೆ ಪ್ರೀಮಿಯಂ ಅಂತ. ಪ್ರೀಮಿಯಂ ಅದು ಅಂತ ಏನು ಯೂಸ್ ಇಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ನನಗೇನು ಪ್ರೀಮಿಯಂ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡಬೇಕು, ಹಾಗಾಗಿ ಅದನ್ನ ನಾನು ಪರ್ಚೇಸ್ ಮಾಡಿಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಪರ್ಚೇಸ್ ಮಾಡಿ ಟ್ರೈ ಮಾಡಿ ನೋಡ್ಬೋದು. Stopped. Simple radio. Search. Tab. ಇಲ್ಲಿ ನೀವು ಸ್ವೈಪ್ ಮಾಡ್ಕೊಂಡು ಬಂದು ಕೊನೆಗೆ ಈ 3 ಕ್ಯಾಟಗರಿ ಸರ್ಚ್, ಫೇವರೇಟ್ ಮತ್ತೆ ಪ್ರೀಮಿಯಂ, ಈ 3 ಕ್ಯಾಟಗರಿ ಇರುತ್ತೆ. ಇದ್ರ ಹತ್ರ ಬರಬೇಕು. ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಬೈ ಟಚ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೋಮ್ ಬಟನ್ ಇರುತ್ತಲ್ಲ, ಹೋಮ್ ಬಟನ್ ಕಿನ ಒಂಚೂರು ಮೇಲೆ ಟಚ್ ಮಾಡಿದ್ರೆ ಅಲ್ಲಿ ಸರ್ಚ್ ಅಂತ ಡೈರೆಕ್ಟ್ ಆಗಿ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬಹುದು. Simple radio. Home. Search. Tab. ನೋಡಿ, Windows. ಹೋಮ್ Simple radio. ಆದ್ಮೇಲೆ ಇಲ್ಲಿ ಮೇಲೆ ಸುಮ್ಮನೆ ಟಚ್ ಮಾಡಿದ್ರೆ ಸರ್ಚ್ ಟ್ಯಾಬ್ ಅಂತ. ನೆಕ್ಸ್ಟ್ Premium. Tab. ಪ್ರೀಮಿಯಂ ಟ್ಯಾಬ್. Search. Selected. Favorites. Tab. ಫೇವರೇಟ್ ಅಲ್ಲಿ ಇದೀನಲ್ಲ, ಅದಕ್ಕೆ ಅದು ಸೆಲೆಕ್ಟೆಡ್ ಫೇವರೇಟ್ ಟ್ಯಾಬ್ ಇದು ಅಂತ ಇದೆ. ಸೊ ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. Search. Tab. Search. Selected. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮಗೆ ಎಡಿಟ್ ಬಾಕ್ಸ್ ಓಪನ್ ಆಗಲ್ಲ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಸ್ಟೇಷನ್ಸ್, ರೆಕಮೆಂಡೆಡ್ ಸ್ಟೇಷನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ತೋರಿಸ್ತಾ ಇದೆ ಇಲ್ಲಿ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಸ್ವೈಪ್ ಲೆಫ್ಟ್ ಮಾಡ್ಕೊಂಡು ಹೋಗಿ ಎಡಿಟ್ ಬಾಕ್ಸ್ ಹತ್ರ ಹೋಗ್ಬೇಕು. ಇಲ್ಲ ಅಂತಂದ್ರೆ ಟಾಪ್ ಆಫ್ ದ ಸ್ಕ್ರೀನ್ ಅಂತಂದ್ರೆ ಸ್ವಲ್ಪ ಈ ಕರೆಕ್ಟ್ ಆಗಿ ಮಿಡ್ಲ್ ಮಧ್ಯದಲ್ಲಿ ಟಾಪ್ ಆಫ್ ದ ಸ್ಕ್ರೀನ್ ಮೇಲೆ ಸ್ವಲ್ಪ ನೀವು ಟಚ್ ಮಾಡಿದ್ರೆ ಅಲ್ಲಿ ನಿಮಗೆ ಸರ್ಚ್ ಎಡಿಟ್ ಬಾಕ್ಸ್ ಅಂತ ಬರುತ್ತೆ. ಹಂಗೂ ಕೂಡ ನೀವು ಮಾಡಬಹುದು. ನೋಡಿ, ನಾನು ಡೈರೆಕ್ಟ್ ಮಾಡ್ತೀನಿ. Recommended stations. ರೆಕಮೆಂಡೆಡ್ ಸ್ಟೇಷನ್ಸ್ ಅಂತ ಆಯ್ತು. ಮತ್ತೆ ಈಗ ನಾನು ಸ್ವೈಪ್ ಲೆಫ್ಟ್ ಮಾಡ್ತೀನಿ. Search radio stations. Edit box. ಸರ್ಚ್ ರೇಡಿಯೋ ಸ್ಟೇಷನ್ಸ್. ಅದಾದ ನಂತರ Recommended stations. ರೆಕಮೆಂಡೆಡ್ ಸ್ಟೇಷನ್ಸ್ ಅಂತ ಇದೆ. ಅದು ನಮಗೇನು ಬೇಡ, ಒಂದಿಷ್ಟು ತೋರಿಸುತ್ತೆ ನೋಡಿ. ಸುಮ್ಮನೆ Non-stop Hindi. Web.India. Add to favorites. ನಾನ್ ಸ್ಟಾಪ್ ಹಿಂದಿ ಅಂತೆ. All India radio. Visit Bharati service. 1188.1 India. ಸೊ ಯಾಕಂದ್ರೆ ನಮ್ಮ ಲೊಕೇಶನ್ ಈಗ ಇಂಡಿಯಾ ಇರೋದ್ರಿಂದ ಆಲ್ಮೋಸ್ಟ್ ರೆಕಮೆಂಡ್ ಸ್ಟೇಷನ್ಸ್ ಅಲ್ಲಿ ಇಂಡಿಯಾ ಸ್ಟೇಷನ್ಸ್ ತೋರಿಸ್ತಾ ಇದೆ. ಸೊ ಈಗ ಸರ್ಚ್ ಅಲ್ಲಿ ನೋಡೋಣ. Search radio stations. Edit box. Showing English. UK. QWERTY. ನೋಡಿ, ABC ಅಂತ ನೀವು ಜಸ್ಟ್ ಟೈಪ್ ಮಾಡಿದ್ರೆ ABC ಅವ್ರದ್ದು ಸುಮಾರು ಸ್ಟೇಷನ್ಸ್ ಇದೆ. ಬರೀ ABC ಸ್ಪೋರ್ಟ್ ಒಂದೇ ಇಲ್ಲ, ಅವ್ರದ್ದು ಸುಮಾರು ಇದೆ. ಅದು ಯಾವುದೋ ABC ಜಾಸ್ ಅಂತೆ, ಅದೇನೇನೋ ಇದೆ ಅವ್ರದ್ದು. ಹಾಗಾಗಿ ನೀವು ಪೂರ್ತಿ ಬರಿಬೇಕಾಗತ್ತೆ. ನಾನು ಬರಿತೀನಿ ಈಗ ABC ಅಂತ ಬರಿತೀನಿ. ABC ಸ್ಪೇಸ್ SP ಅಂತ ಬರಿತೀನಿ. ಹಿಂಗ್ ಬರ್ದಿದ ತಕ್ಷಣ ಮೇಲೆ ಸುಮಾರು ಸ್ಟೇಷನ್ ತೋರಿಸ್ತಾ ಇದೆ. ಈಗ ಜಸ್ಟ್ ಮೇಲೆ ನಾನು ಟಚ್ ಮಾಡ್ತೀನಿ. ನೋಡಿ, ಜಸ್ಟ್ ಟಚ್ ಮಾಡಿದ್ರೆ ಅಲ್ಲಿ ಸಿಕ್ತು ABC ಸ್ಪೋರ್ಟ್ DAB ಅಂದ್ರೆ DAB ರೇಡಿಯೋ, ಅಂದ್ರೆ ಡಿಜಿಟಲ್ ಅದೇನೋ ಶಾರ್ಟ್ ಫಾರ್ಮ್ ಇದೆ, ಅದು ಆ ಒಂದು ರೇಡಿಯೋ ಸ್ಟೇಷನ್ ಅದು. ಸೊ ಅದು ಸಿಗತ್ತೆ ನಮಗೆ. ಆಡ್ ಟು ಫೇವರೇಟ್ ಇದೆ. ಸೊ ABC ಸ್ಪೋರ್ಟ್ ನಮಗೆ ಸಿಕ್ತು ಆಲ್ರೆಡಿ. ಇದನ್ನ ನಾವು ಜಸ್ಟ್ ಆಡ್ ಟು ಫೇವರೇಟ್ಸ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಪ್ಲೇ ಮಾಡ್ಕೋಬಹುದು, ಅಥವಾ ಡೈರೆಕ್ಟ್ ಅದ್ರ ಮೇಲೆ ಆ ಸ್ಟೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇ ಆಗುತ್ತೆ. ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ. ಕನೆಕ್ಟಿಂಗ್ ಅಂತ ನೋಡಿ. When you're an emu. Select ABC Sport. This morning from 11 on AB. ಸೊ ಇದು ಪ್ಲೇ ಆಯ್ತು. ಇದು ಬೇಕು ಅಂದ್ರೆ ನೀವು ಆಡ್ ಟು ಫೇವರೇಟ್ ಮಾಡ್ಕೋಬಹುದು. 780 ABC Sport. Tab Sydney Australia. ಅಲ್ಲಿ ನೀವು ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ABC ಸ್ಪೋರ್ಟ್ ಅಂತ ABC ಅಂತ ಬರೆದು ಆಮೇಲೆ SP ಅಥವಾ ಪೂರ್ತಿ ಸ್ಪೋರ್ಟ್ ಅಂತ ಬರೆದ್ಮೇಲೆ ಅದ್ರ ಮೇಲೆ ರೇಡಿಯೋ ಸ್ಟೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇ ಆಗತ್ತಲ್ಲ. ಆದ್ರೂ ಕೂಡ ಎಡಿಟ್ ಬಾಕ್ಸ್ ಅಂದ್ರೆ ಕೀಬೋರ್ಡ್ ಹಿಡನ್ ಆಗಿರುತ್ತೆ, ಆದ್ರೆ ಸರ್ಚ್ ಎಡಿಟ್ ಬಾಕ್ಸ್ ಅಲ್ಲಿ ಅದು ಇನ್ನೂ ಸ್ಟೇಷನ್ಸ್ ಗಳು ತೋರಿಸ್ತಾನೆ ಇರುತ್ತೆ. ನಾವು ABC SP ಅಂತ ಬರ್ದಿದೀವಲ್ಲ, ಹಾಗಾಗಿ ಇಲ್ಲಿ ನೀವು ಡೈರೆಕ್ಟ್ ಆಗಿ ಆಡ್ ಟು ಫೇವರೇಟ್ ಮೇಲೆ ಕ್ಲಿಕ್ ಮಾಡಬೇಕು. 783 ABC Sport. Tab Sydney Australia. Add to favorites button. ಆಡ್ ಟು ಫೇವರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. Detected icon star. ಈಗ ಮಾಡಿದೀನಿ. ಫೇವರೇಟ್ ಈಗ ಆಡ್ ಆಗಿದೆ. ಅದು ಹೇಳಿಲ್ಲ ಆಡೆಡ್ ಟು ಫೇವರೇಟ್ ಅಂತ, ಬಟ್ ಆಡ್ ಆಗಿದೆ. ಅದು ಕನ್ಫರ್ಮ್ ಮಾಡೋದಕ್ಕೆ ನಾನು ಮತ್ತೆ ಸ್ವೈಪ್ ಲೆಫ್ಟ್ ಮಾಡ್ತೀನಿ. ABC Sport. Tab Sydney Australia. Remove from favorites button. ನೋಡಿ, ಈಗ ರಿಮೂವ್ ಫ್ರಮ್ ಫೇವರೇಟ್ಸ್ ಅಂತ ಬಂತು. ಈ ತರ ನೀವು ಸರ್ಚ್ ಮಾಡ್ಕೊಂಡು ರೇಡಿಯೋ ಸ್ಟೇಷನ್ಸ್ ನ ಪ್ಲೇ ಮಾಡಬಹುದು. ಕೊನೆಯದಾಗ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಗೆರಿಲ್ಲಾ ಕ್ರಿಕೆಟ್ ಅಂತ ಒಂದು ಚಾನಲ್ ಇದೆ, ರೇಡಿಯೋ ಸ್ಟೇಷನ್ ಸ್ನೇಹಿತರೆ. ಅವರು ಸ್ಟೇಡಿಯಂ ಇಂದ ಕೊಡಲ್ಲ, ಅವ್ರದೇ ಒಂದು ಸ್ಟುಡಿಯೋ ಅಲ್ಲಿ ಕುತ್ಕೊಂಡು ಕಾಮೆಂಟ್ರಿ ಕೊಡ್ತಾರೆ. ಅವರು ಹೇಗಪ್ಪ ಅಂತಂದ್ರೆ ಬರೀ ಇಂಗ್ಲೆಂಡ್ ಮ್ಯಾಚಸ್ ಅಷ್ಟೇ ಅಲ್ಲ, ಇಂಗ್ಲೆಂಡ್ ಮ್ಯಾಚಸ್ ಬಿಟ್ಟು IPL ನೋಡಿದ್ರೆ IPL ಕಾಮೆಂಟ್ರಿ, ಮತ್ತೆ ಬೇರೆ ಬೇರೆ ಲೀಗ್ ಕಾಮೆಂಟ್ರಿ, ಒಟ್ಟಿನಲ್ಲಿ ಓವರ್ ಆಲ್ ಆಗಿ ಅವರು ಎಲ್ಲಾ ಮ್ಯಾಚಸ್ ನ ಕಾಮೆಂಟ್ರಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅವರು ಲೀಗ್ ಮ್ಯಾಚಸ್ ಬಿಡಲ್ಲ, ಅವರು ಹಾಗೇನೆ ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ ಬಿಡಲ್ಲ. ಬಟ್ ಡೊಮೆಸ್ಟಿಕ್ ಮ್ಯಾಚಸ್ ಕೊಟ್ಟಿದ್ ನೋಡಿಲ್ಲ, ಬಟ್ ಅವ್ರು ಸ್ಟೇಡಿಯಂ ಇಂದ ಕೊಡಲ್ಲ. ಅದೇ ಒಂದು ಇಶ್ಯೂ ಅವ್ರದ್ದು. ಅದು ಬಿಟ್ರೆ ಇನ್ನೊಂದು ಟಾಕ್ ರೇಡಿಯೋ ಅಂತ ಒಂದು ದುಬೈ ಅವ್ರದ್ದಿದೆ.
ಟಾಕ್ ರೇಡಿಯೋ 100.3. ಸೊ ಅದು TALK ಸ್ಪೇಸ್ 100.3 ಟಾಕ್ ರೇಡಿಯೋ. ಅವರು ಕೂಡ ಸ್ಟೇಡಿಯಂ ಇಂದ ಕೊಡಲ್ಲ, ಅವರು ಸ್ಟುಡಿಯೋ ಇಂದಾನೆ ಕೊಡ್ತಾರೆ. ಬಟ್ ಹಿಂದಿ ಇಂಗ್ಲಿಷ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಕೆಲವೊಂದು ಮ್ಯಾಚಸ್ ಕಾಮೆಂಟ್ರಿ. ಬಟ್ ಇದೇ ಮ್ಯಾಚಸ್ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅವ್ರದ್ದು ಕಾಮೆಂಟ್ರಿ. IPL ಎಲ್ಲ ಕೊಡ್ತಾ ಇದ್ರು, IPL ಕಾಮೆಂಟ್ರಿ ಎಲ್ಲ ಅದ್ರಲ್ಲಿ ಬರ್ತಾ ಇತ್ತು. ಇದಿಷ್ಟು ಸ್ಟೇಷನ್ ಗಳ ಕುರಿತು ಮಾಹಿತಿ ಮತ್ತು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಸ್ನೇಹಿತರೆ. ನಾನು ಮಾಡಿದಂತಹ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕನ್ನಡ ತಂತ್ರಾಂಶ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಫೀಡ್ಬ್ಯಾಕ್ ಕೊಡಿ. ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ಫೀಡ್ಬ್ಯಾಕ್ ಕೊಟ್ರೆ ಖಂಡಿತ ನಾನು ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.